ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯ ನರಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತतो ಜಯೌದೀರ್ಘ ನಷ್ಟಪ್ರಾಯಶ ಭದ್ರೇಶ್ ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವೈತಿನ ಓಂ ಕರೋತಿ ವಾಚಾಲ ಭಂಗಂ ಲಂಗಾಯತೆ ಹಿರಮತ್ಕೃಪಾತಮಃ ಮಂದೇ ಶ್ರೀ ಗುರುದೀನತಾರೇಣ ಪರಮಾನಂದ ಮಾಧುರ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಘನಸಾರಾಖ್ಯ ಸಕ್ರಮಿಲಿದಿಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾದ ಶ್ರೀಮದ್ ದೇವದಾಗ ಸ್ವಾಮಿ ನಮೋ ನಮೋ ತರುಣ ನಗರ ರಾಮದಾರ ನಮೋ ವಿಷ್ಣುಪದ ಕೃಷ್ಣ ಪ್ರಸಾದ ಶ್ರೀಮದ್ ಭಕ್ತಿವೇದಾಂತ ಸ್ವಾಮಿ ನಮನೆ ನಮಸ್ತೆ ಸರಸ್ವತಿ ದೇವಿ ಗೌರವಾನ ಪ್ರಚಾರ ನಿರ್ವಿಶೇಷ ಶೂನ್ಯವಾದಿ ಭಾಷಾದ ದೇಶಧಾರಣೆ ಜೈ ಶ್ರೀ ಕೃಷ್ಣ ಗೊತ್ತಿನ ಪ್ರಭುನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸದಿ ಗೌರವ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಶ್ರೀಮದ್ ಭಾಗವತಂ 9th canto 23 ಚಾಪ್ಟರ್ ಯಯಾದಿ ಪುತ್ರರುಗಳ ವಂಶ. ಓಕೆ, ನಾವು ಬಂದು ಯಯಾದಿ ಬಗ್ಗೆ ನಾವು 17 ಅಧ್ಯಾಯದಲ್ಲಿ ನೋಡಿದ್ವಿ ಅಲ್ವಾ. ಸೊ ಯಯಾದಿ ಮತ್ತೆ ಅವ್ರ ಬಗ್ಗೆ 20 ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಸೊ 17ರಿಂದ ನೋಡ್ತಾ ಇದ್ವಿ ಅವ್ರ ಫ್ಯಾಮಿಲಿಯೇ. ಯಯಾದಿ ಅವ್ರಿಗೆ ಬಂದು ದೇವಯಾನಿ ಶರ್ಮಿಷ್ಠನ್ 2 ಹೆಂಡತಿಗಳು. ಸೊ ದೇವಯಾನಿಗೆ ಯದು ದುರ್ವವಸು 2 ಮಕ್ಕಳು. ಅದೇ ಶರ್ಮಿಷ್ಠೆಗೂ ದುರುಹ್ಯನು ಮತ್ತೆ ಅಣು ಪುರು. ಓಕೆ, ಆ ಅಣು ಬಗ್ಗೆ ಇವಾಗ ನಾವು ನೋಡಬೇಕು. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಯಯಾದಿ ಇವಾಗ ಫಸ್ಟ್ ಮಗ, ಸೆಕೆಂಡು, ಥರ್ಡ್, ಫೋರ್ತ್. ಸೊ ಈ ಅಣು ಯಾರು? 4th ಸನ್. ಮತ್ತೆ ಇವರೆಲ್ಲ ಎಲ್ಲೆಲ್ಲಿ ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ರು ಅಂದ್ರೆ ಯದುವಂಶ, ದುರ್ವವಸು 2 ಮಗ ಯಾರು? ದುರ್ವವಸು ಅವ್ರು ಬಂದು ಯವನ ತುರ್ಕಿ ದೇಶ ಗೊತ್ತಲ್ವಾ, ತುರ್ಕಿ ವಂಶ. ಮತ್ತೆ ದುರುಹ್ಯನು 3rd ಮಗ, ಅವ್ರು ಬಂದು ಭೋಜವಂಶ. ಅಣು ಅವ್ರು ಬಂದು ಮಿಲೇಚ ಗ್ರೇಕ ವಂಶ. ಪುರು ಓಕೆ, ಅವ್ರು ಬಂದು ಪೌರವಂಶ. ಓಕೆ, ಸೊ ಇವಾಗ ನಾವು 4th ಸನ್ ಬಗ್ಗೆ ಈ 23 ಅಧ್ಯಾಯಲ್ಲಿ ನೋಡಬೇಕು. ಶುಕದೇವರು ಪರೀಕ್ಷಿತ್ ಮಹಾರಾಜು ಕೇಳ್ತಾ ಇದ್ದಾರೆ, ಯಯಾದಿನಿ 4 ಮಗ ಯಾರು? ಅಣು. ಅವ್ರಿಗೆ ಬಂದು ಸಪಾನರನ್, ಸಕ್ಷು, ಪ್ರೇಷ್ಣು ಅನ್ನೋ ಈ 3 ಮಕ್ಕಳು ಇದ್ರು. ಅಲ್ಲಿ ಬಂದು ಆ ಸಪಾನರಿಂದು ಸಪಾನ 3 ಮಕ್ಕಳಿ ಫಸ್ಟ್ ಮಗ ಯಾರು? ಸಪಾನರು. ಸೊ ಅವರು ಬಂದು ಕಾಲನರರ್ ಅನ್ನೋ ಒಂದು ಮಗ ಹುಟ್ಟಿದ್ದಾರೆ. ಅವರ ಮಗ ಯಾರು? ಸೃಂಜಯರ್. ಓಕೆ, ಮತ್ತೆ ಸೃಂಜಯರ್ ಮಗ ಜನಮೇಜಯ. ಒಂದೇ ಹೆಸರಲ್ಲಿ ಎಷ್ಟೋ ಜನಗಳು ಇರ್ತಾರೆ, ಇವ್ರು ಬೇರೆ ಜನಮೇಜ. ಓಕೆ, ಮತ್ತೆ ಆ ಜನಮೇಜಯನ ಮಗ ಯಾರು ಅಂದ್ರೆ ಮಹಾಸಾಲ. ಆ ಮಹಾಸಾಲರ ಮಗ ಬಂದು ಮಹಾಮಣ. ಮತ್ತೆ ಆ ಮಹಾಮಣ ಮಗ ಯಾರು ಅಂದ್ರೆ ಉಚೀನರರು, ತಿತಿಕ್ಷು 2 ಮಕ್ಕಳು. ಓಕೆ, ಆ 2 ಮಕ್ಕಳಲ್ಲಿ ಆ ಉತೀಚನರಕ್ಕೂ ಬಂದು 4 ಮಕ್ಕಳು ಹುಟ್ಟಿದ್ದಾರೆ. ಯಾರು? ಸಿಬಿ, ವರನ್, ಕೃಮಿ, ದಕ್ಷನ್ 4 ಮಕ್ಕಳು ಹುಟ್ಟಿದ್ದಾರೆ. ಯಾರಿಗೂ? ಉದೀಚನರಕ್ಕೂ. ಮತ್ತೆ ಆ 4 ಮಗಳಲ್ಲಿ ಸಿಬಿ, ಆ ಸಿಬಿಗೆ ಬಂದು ವೃಷಾದರ್ಬನ್, ಸುಸೀರರ್, ಮತ್ರರ್, ಆತ್ಮತತ್ವವಿತ್, ಕೇಕೆಯರ್ ಈ ತರ 4 ಮಕ್ಕಳು. ಓಕೆ, ಸೊ ಅದೇ ತರ ಈ ತಿತಿಕ್ಷು, ಸೊ ತಿತಿಕ್ಷುಕು ಅವ್ರಿಗೆ ಬಂದು ಋಷಧ್ರರ್ ಮಗ ಹುಡ್ತಾರೆ. ಸೊ ಅವರಿಂದು ಹೋಮರ್ ಹುಡ್ತಾರೆ. ಹೋಮರಿಂದು ಸುದಪ ಹುಡ್ತಾರೆ. ಸುದಪ ಇಂದು ಬಳಿ ಹುಡ್ತಾರೆ. ಓಕೆ, ಸೊ ಇವರು ಬಂದು ಬೇರೆ ಬಳಿ. ಮತ್ತೆ ಈ ತಿತಿಕ ಒಂದು ನಿಮಿಷ. ದೀರ್ಘದಮರ ಮೂಲಕ ಆ ಬಳಿ ಹೆಂಡತಿ ಇದಾರಲ್ವಾ, ಸೊ ಅವ್ರಿಗೆ ಬಂದು 6 ಮಕ್ಕಳು ಹುಟ್ಟಿದ್ದಾರೆ. ಯಾರ್ಯಾರು ಅಂದ್ರೆ ಅಂಗನ್, ವಂಗನ್, ಕಳಿಂಗನ್, ಸುಹ್ಮನ್, ಪುಂಡ್ರನ್,
ಒಟ್ರನ್. ಸೊ ಈ ತರ 6 ಮಕ್ಕಳು ಹುಟ್ಟಿದ್ದಾರೆ. ಸೊ ಈ 6 ಮಕ್ಕಳು ನಮ್ಮ ಭಾರತ ದೇಶನಿ ಈಸ್ಟ್ ಸೈಡ್ ಇರೋ 6 ಸ್ಟೇಟ್ಸ್, 6 ಮಾநிலಗಳು ಹೇಳ್ತಾರಲ್ವಾ, 6 ಮಾநிலಗಳಕ್ಕೂ ರಾಜಾವಾಗ ಈ 6 ಮಕ್ಕಳು ಇದ್ದರಂತೆ. ಸೊ ಈ 6 ಮಕ್ಕಳು ಹೆಸರಿಂದೆ ಆ ಮಾநிலಗಳು ಕರೆಯಕ್ಕಾಯ್ತಂತೆ ಆ ಕಾಲದಲ್ಲಿ. ಓಕೆ. ಮತ್ತೆ ಅಂಗನ ಮಗ ಯಾರು ಅಂದ್ರೆ ಕಲಪ್ಪಣನ್. ಓಕೆ. ಆ ಕಲಪ್ಪಣನ್ ಮಗ ಬಂದು ದ್ವಿರದನು. ಮತ್ತೆ ದ್ವಿರದನು ಮಗ, ಒಂದು ನಿಮಿಷ, ದ್ವಿರದನ ಮಗ ಯಾರು ಅಂದ್ರೆ ಧರ್ಮರಥನು. ಮತ್ತೆ ಧರ್ಮರಥನು ಮಗ ಯಾರು ಅಂದ್ರೆ ಚಿತ್ರರಥನು. ಸೊ ಅವ್ರು ಬಂದು ರೋಮಪಾದರು. ಅವ್ರ ಮಗ ಯಾರು ರೋಮಪಾದರು. ಬಟ್ ರೋಮಪಾದರ್ಗೂ ಮಕ್ಕಳಿಲ್ಲ. ಸೊ ರೋಮಪಾದರ್ಗೂ ಮಕ್ಕಳಿಲ್ಲ ಅನ್ನುವಾಗ ಅವರು ಫ್ರೆಂಡು ನಾವು ಬಂದು ಆಲ್ರೆಡಿ ನೋಡಿದ್ವಿ. ಯಾರು? ದಶರಥನ ಡೇರೆಸ್ಟ್ ಫ್ರೆಂಡ್ ಯಾರು? ರೋಮಪಾದರು. ಸೊ ರೋಮಪಾದರಕ್ಕೂ ಮಕ್ಕಳಿಲ್ಲ. ಅದಕ್ಕೆ ದಶರಥನಕ್ಕೂ ಕೌಸಲ್ಯಕ್ಕೂ ಯಾರು ಹುಟ್ಟಿದ್ದಾರೆ? ಶಾಂತ ಫಸ್ಟ್ ಮಗಳು ಹುಟ್ಟಿದ್ದಾರೆ. ಆ ಮಗಳನ್ನೇ ಅವರು ಬಂದು ತಗೊಂಡೋಗ್ಬಿಟ್ಟು ನಮ್ಗೆ ಕೊಟ್ಬಿಡು ಅಂತ ಕೇಳುವಾಗ ರೋಮಪಾದರು ಕೊಟ್ಬಿಡ್ತಾರೆ. ಓಕೆ. ಸೊ ರೋಮಪಾದರ್ನೇ ಆ ಶಾಂತಾನಿಗೆ ಕರ್ಕೊಂಡೋಗಿ ಅವರು ಬೆಳೆಸ್ತಾ ಇದ್ದಾರೆ. ಸೊ ಇವಾಗ ಮಗಳು ದೊಡ್ಡೋಳು ಆಗಿಬಿಟ್ಟಿದ್ದಾರೆ. ಆದರೆ ದೇವರುಗಳು ಬಂದು 12 ವರ್ಷ ಈ ರೋಮಪಾದರು ದೇಶದಲ್ಲಿ ಮಳೆ ಕೊಟ್ಟಿಲ್ಲ. ಸೊ ಈ ತರ ಮಳೆ ಬಂದಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಆ ಋಷ್ಯಶೃಂಗರನು ಒಂದು ಋಷಿ ಇಲ್ಲಿ ಬಂದ್ರೆ ನಮಗೂ ಮಳೆ ಬರುತ್ತೆ ಅನ್ನೋ ಹೇಳುವಾಗ, ಮತ್ತೆ ಆ ಋಷ್ಯಶೃಂಗರ್ನಿ ಇಲ್ಲಿ ಕರ್ಕೊಂಡು ಬರುವಕ್ಕ ಅವ್ರು ಏನ್ ಮಾಡ್ತಾರೆ, ಈ ತರ ವೇಷಿಗಳು ದಾಸಿಗಳನ್ನ ಕಳಿಸಿ, ಸೊ ಅವರು ಈ ತರ ಡ್ಯಾನ್ಸು ಮತ್ತೆ ವಾದ್ಯಗಳು ನಾಟಕಗಳು, ಸೊ ಅವರು ಆಲಿಂಗನ ಮಾಡೋದು, ಆರಾಧನೆ, ಸೊ ಈ ತರ ಆಕರ್ಷಣೆ ಮಾಡಿ ಋಷ್ಯಶೃಂಗರನ್ನ ಇಲ್ಲಿ ಕರ್ಕೊಂಡು ಬರ್ತಾರೆ. ಸೊ ಅದು ಮೂಲಕ ಅಲ್ಲಿ ಮಳೆ ಬರ್ತಾ ಇದೆ, ಮಳೆ ಬಂದ್ಬಿಟ್ಟಿದೆ. ಸೊ ಆ ಋಷ್ಯಶೃಂಗರಿಗೂ ಈ ಶಾಂತಾನಿ ಮದುವೆ ಮಾಡಿ ಕೊಟ್ಬಿಡ್ತಾರೆ. ಅದೇ ತರ ದಶರಥನಕ್ಕೂ ಬೇರೆ ಮಕ್ಕಳಿಲ್ಲ. ಅದಕ್ಕೆ ಅವರೇನ್ ಮಾಡ್ತಾರೆ, ಋಷ್ಯಶೃಂಗರು ಅಲ್ಲಿ ದಶರಥನಕ್ಕೆ ಹೋಗಿ ಅಲ್ಲಿ ಪುತ್ರಕಾಮಿಷ್ಟಿ ಯಾಗ ಮಾಡ್ತಾರೆ. ಆ ಪುತ್ರಕಾಮಿಷ್ಟಿ ಯಾಗ ಮಾಡಿದಂದು ಅವ್ರಿಗೂ ಯಾರು? ರಾಮರು, ಲಕ್ಷ್ಮಣರು, ಭರತ, ಶತ್ರುಘ್ನರು ಹುಡ್ತಾರೆ ಅವರು. ಮತ್ತೆ ರೋಮಪಾದರ್ಗೂ ಮಕ್ಕಳಿಲ್ವೇ, ಅದಕ್ಕೆ ಅಲ್ವಾ ಶಾಂತಾನಿ ಅವರು ತಗೊಂಡು ಬೆಳೆಸ್ತಾ ಇರೋದು. ಸೊ ಇವಾಗ ಋಷ್ಯಶೃಂಗರು ಅವ್ರಿಗೂ ಒಂದು ಯಾಗ ಮಾಡಿದ್ದಾರೆ. ಸೊ ಇವಾಗ ರೋಮಪಾದರಕ್ಕೂ ಚತುರಂಗನ್ನು ಒಬ್ಬ ಮಗ ಹುಟ್ಟುತ್ತಾರೆ. ಸೊ ಇವಾಗ ಚತುರಂಗನಕ್ಕೂ ಪೃಥುಲಾಕ್ಷನು ಹುಡ್ತಾರೆ. ಓಕೆ. ಮತ್ತೆ ಪೃಥುಲಾಕ್ಷನಕ್ಕೂ 3 ಮಕ್ಕಳು ಯಾರು? ಬೃಹತ್ರದನು, ಬೃಹತ್ ಕರ್ಮ, ಬೃಹತ್ ಭಾನು 3 ಮಕ್ಕಳು. ಸೊ ಅಲ್ಲಿ ಫಸ್ಟ್ ಯಾರು? ಬೃಹತ್ ರಥನ್ ಅಲ್ವಾ. ಸೊ ಬೃಹತ್ ರಥನ್ ಮೂಲಕ ಅವ್ರಿಗೆ ಬಂದು ಬೃಹದ್ಮಣ ಅನ್ನೋ ಒಂದು ಮಗ ಹುಡ್ತಾರೆ. ಸೊ ಅವರಿಂದು ಜಯತ್ರಥ ಅನ್ನೋ ಒಂದು ಮಗ ಹುಡ್ತಾರೆ. ಜಯತ್ರಥನಕ್ಕೂ ಜಯತ್ರಥನಕ್ಕೂ ಬಂದು ಸಂಘಭೂತಿನ ಒಬ್ಬರ ಜೊತೆ ಮದುವಾಗಿ ಅವರ ಮೂಲಕ ವಿಜಯನ್ ಹುಡ್ತಾರೆ. ಸೊ ವಿಜಯನ್ಗೆ ಬಂದು ತೃತಿ ಹುಡ್ತಾರೆ. ತೃತಿಗೆ ಬಂದು ತ್ರಿತೌವ್ರತ ಹುಡ್ತಾರೆ. ಅವ್ರ ಮೂಲಕ ಅವ್ರ ಮಗ ಬಂದು ಸತ್ಕರ್ಮ ಹುಡ್ತಾರೆ. ಸತ್ಕರ್ಮಕ್ಕೆ ಬಂದು ಅಧಿರಥ ಹುಡ್ತಾರೆ. ಸೊ ಈ ಅಧಿರಥ ಯಾರು ಅಂದ್ರೆ ಇವರೇ ಬಂದು ಕರ್ಣ. ಕರ್ಣ ಯಾರು? ಕುಂದಿಕೆ ಹುಟ್ಟಿರೋರು. ಓಕೆ. ಸೊ ಕರ್ಣ ಹುಟ್ಟುತ್ತಾರೆ, ಸರಿ ಕರ್ಣ ಇವ್ರಿಗೂ ಸಿಕ್ಕುತ್ತಾರೆ. ಒಂದು ನಿಮಿಷ, ಎಲ್ಲಿ ಕುಂದಿ? ಸೊ ಈ ತರ ಕರ್ಣ ಬಂದು ಚಿಕ್ಕ ಮಗುವಾಗ, ಯಾಕಂದ್ರೆ ಕುಂದಿ ಬಂದು ಚಿಕ್ಕ ವಯಸ್ಸಲ್ಲಿ ಕುಂದಿಗೆ ಕರ್ಣ ಉಟ್ಬಿಡ್ತಾರೆ. ಸೊ ಅವ್ರನ್ನ ಬಂದು ಒಂದು
ನೀರಲ್ಲಿ ಗಂಗಾ ನೀರಲ್ಲಿ ಒಂದು ಬಾಕ್ಸಲ್ಲಿ ಇಟ್ಟು ಕಳಿಸ್ಬಿಡ್ತಾರೆ. ಆ ಕರ್ಣ ಸಿಕ್ಕಿರೋದು ಯಾರಕ್ಕೂ ಅಂದ್ರೆ ಈ ಅಧಿರಥನಕ್ಕೆ. ಓಕೆ, ಈ ಅಧಿರಥ ಯಾರು? ಇವರೇ ಶಾಂತ ಇದ್ರಲ್ವಾ, ರಾಮನ ಫಸ್ಟ್ ಅಕ್ಕ, ಅವ್ರನ್ನ ಬೆಳೆಸಿರೋ ಆ ರೋಮಪಾದರ ವಂಶಲ್ಲಿ ಬಂದಿರೋದು ಈ ಅಧಿರಥ. ಇವಾಗ ಈ ಅಧಿರಥ ಯಾರನ್ನ ಬೆಳೆಸ್ತಾ ಇದ್ದಾರೆ? ಇವಾಗ ಕರ್ಣನಿ, ಆಕ್ಚುಲಿ ಕುಂದಿನ ಮಹಾಕರ್ಣ ಅವ್ರನ್ನ ಇವರೇ ಬೆಳೆಸ್ತಾ ಇರೋದು. ಓಕೆ, ಸೊ ಈ ತರ ಕರ್ಣನಕ್ಕೆ ಬಂದು ವೃಷಸೇನರನು ಒಂದು ಸೊ ಈ ತರ ಅವ್ರ ವಂಶ ಹೋಗ್ತಾ ಇದೆ. ಸೊ ನೆಕ್ಸ್ಟ್ ಬಂದು ನಾವು ಯಯಾತಿನ, ಇವಾಗ ನಾವು ಇಷ್ಟು ತಕ್ಕ ನೋಡಿದ್ದು ಯಾರು? ಯಯಾದಿನ 4th ಮಗ. ಇಷ್ಟು ತಕ್ಕ ನಾವು ಯಾರ ಬಗ್ಗೆ ನೋಡಿದೀವಿ? ಯಯಾದಿನ 4th ಮಗ. ಇವಾಗ ಯಯಾದಿ ನೋಡ 3rd ಮಗ ಮತ್ತೆ 2nd ಮಗ ಬಗ್ಗೆ ನೋಡೋಣ. ಸೊ ಯಯಾದಿ ನೋಡ 2nd ಮಗ, ಒಂದು ನಿಮಿಷ, ಫೋಟೋ ಎಲ್ಲಿ ಆಯ್ತು? ಓಕೆ, ಇಷ್ಟು ತಕ್ಕ ನಾವು ಯಾರು? ಈ ಅನು ಬಗ್ಗೆ ನೋಡ್ತಾ ಇದ್ದೀವಿ. ಸೊ ಇವಾಗ ನಾವು ದುರ್ವವಸು ಇಲ್ಲಂದ್ರೆ ದುರುಹ್ಯು, ಸೊ ಎರಡು ಜನ ಬಗ್ಗೆ ನಾವು ನೋಡಬೇಕು. ದುರುಹ್ಯು ಫಸ್ಟ್ ನಾವು 3rd ಮಗ ಬಗ್ಗೆ ನೋಡೋಣ. ಸೊ ದುರುಹ್ಯುಗೆ ಬಂದು ಬಬ್ರುನ ಒಂದು ಮಗ ಹುಡ್ತಾರೆ. ಬಬ್ರುಕ್ ಬಂದು ಸೇದುನವರು ಹುಡ್ತಾರೆ. ಓಕೆ, ಬಬ್ರುಕು ಸೇದುನವರು ಹುಡ್ತಾರೆ. ಆಕ್ಚುಲಿ ಈ ದುರುಹ್ಯನ್ ಬಂದು ಭೋಜ ವಂಶನ ಹೇಳಿದ್ದೀನಲ್ವಾ. ಸೊ ಆ ಭೋಜ ವಂಶದಲ್ಲಿ ಇವರೆಲ್ಲ ಹುಡ್ತಾರೆ. ನೆಕ್ಸ್ಟ್ ಸೇದು ಅವರ ಮಗ ಬಂದು ಆರಬ್ಧನ್, ಮತ್ತೆ ಅವರ ಮಗ ಬಂದು ಗಾಂಧಾರನು, ಮತ್ತೆ ಗಾಂಧಾರನ್ ಮಹಾ ಧರ್ಮನು, ಮತ್ತೆ ಧರ್ಮನ್ ಮಹಾ ಬಂದು ಯಾರು? ತಿರುತ್ತರ್. ಸೊ ಮತ್ತೆ ತಿರುತ್ತರ್ ಮಹಾ ಬಂದು ದುರ್ಮದನು, ದುರ್ಮದನ್ ಮಹಾ ಬಂದು ಪ್ರಚೇತನಕ್ಕೂ ಬಂದು 100 ಮಕ್ಕಳು ಹುಟ್ಟಿದಾರಂತೆ. ನೋಡಿ, ಪ್ರಚೇತನಕ್ಕೂ ಬಂದು 100 ಮಕ್ಕಳು ಹುಟ್ಟಿದ್ದಾರೆ ಅವ್ರಿಗೂ. ನೆಕ್ಸ್ಟ್ ಯಾರು? ಸೊ ಈ ತರ ಯಾರ್ದು ಫ್ಯಾಮಿಲಿ ಹೋಯ್ತು? 3rd ಮಗ ಯಯಾತಿ ನೋಡಿ, 3rd ಮಗ ಯಾರು? ದುರುಹ್ಯು ಬಗ್ಗೆ ಆಯ್ತು. ಮತ್ತೆ ಇವಾಗ 2nd ಮಗ ಯಾರು? ಯಯಾತಿನ 2nd ಮಗ ಯಾರು? ದುರ್ವವಸು ಅಲ್ವಾ. ಸೊ ಅವರ ಬಗ್ಗೆ ನಾವು ನೋಡಬೇಕು. ಯಯಾದಿನ 2nd ಮಗ ದುರ್ವವಸು. ಸೊ ಅವರ ಮಗ ಬಂದು ವಹ್ನಿ ಮಗ ಬಂದು ಬರ್ಗನ್ ಮಗ ಬಂದು ಬಾಣುಮಾನು, ಮತ್ತೆ ಬಾಣುಮಾನ್ ಮಗ ಬಂದು ತ್ರಿಬಾಣು, ಮತ್ತೆ ಅವರು ತ್ರಿಬಾಣು ಮಗ ಬಂದು ಉದ್ಧಾರ ಗುಣ ಇರೋ ಕರಂದಮರು. ಓಕೆ, ಕರಂದಮರ ಮಗ ಬಂದು ಮರುತರು, ಮತ್ತೆ ಅವ್ರಿಗೆ ಬಂದು ಮರುತರ್ಕ್ ಬಂದು ಮಕ್ಕಳಿಲ್ಲ ಅಂತೆ. ಓಕೆ, ಅವ್ರಿಗೂ ಮಕ್ಕಳಿಲ್ಲ. ಅವ್ರು ಬಂದು 5th ಮಗ ನೋಡಿ, ಯಯಾದಿ 5th ಮಗ ಯಾರು? ಪುರು ಅಲ್ವಾ. ಆ ಪುರು ಮಕ್ಕಳನ್ನೇ ಇವರು ಬಂದು ತತ್ತು ತಗೊಂಡು ಇವರು ಬೆಳೆಸಿದಾರಂತೆ. ಓಕೆ, ಆ ತರ ಅವ್ರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಬಂದು ದುರ್ಮಂತ. ಸೊ ಇವರು ಬಂದು ಈ ದುರ್ಮಂತ ಮಹಾರಾಜ ಮರುತರನೆ ಅವರು ತಂದಾಗ ಅಕ್ಸೆಪ್ಟ್ ಮಾಡಿಕೊಂಡು ಅವರು ಬಂದು ಇಲ್ಲಿ ಅರಿಯಾಸನಲ್ಲಿ ಕೂತ್ಕೊಳ್ತಾರೆ. ಆಕ್ಚುಲಿ ಇವರು
ಲಾಸ್ಟ್ ಏನಾಗ್ತಾ ಇದೆ, ಅವರು ಮತ್ತೆ ಪೂರ್ವವಂಶಕ್ಕೆ ಹೋಗ್ಬಿಡ್ತಾರಂತೆ. ಸೊ ಈ ತರ ಪರೀಕ್ಷಿತ್ತು, ಈ ತರ ಯಯಾದಿನೇ ಫಸ್ಟ್ ಮಹಾ ಯಾರು? ಯಯಾದಿ ನೋಡ ಫಸ್ಟ್ ಮಹಾ ಯಾರು? ಯದು. ಆ ಯದು ವಂಶ ಬಗ್ಗೆ ನಾವು ನೋಡೋಣ. ಯಾಕಂದ್ರೆ ಈ ಯದು ಬಗ್ಗೆ ಅಷ್ಟೊಂದು ಪುಣ್ಯವಾದ ವಿಷಯಗಳು, ಇದು ಕೇಳಿದ್ರೆ ಅಷ್ಟು ಒಳ್ಳೇದು ಅವ್ರು ಹೇಳ್ತಾ ಇದ್ದಾರೆ. ಏನು ಅಂದ್ರೆ, ಯಾರೊಬ್ಬರು ಈ ಯದುವಂಶ ಬಗ್ಗೆ ಕೇಳ್ತಾರೋ ಆ ಮನುಷ್ಯ ಸಮುದಾಯ ಎಲ್ಲ ಪಾಪಗಳು ನಾಶ ಆಗುತ್ತೆ. ನೋಡಿ, ಆ ಯದುವಂಶ ಬಗ್ಗೆ ಕೇಳಿದ್ರೆ ಎಲ್ಲ ಪಾಪಗಳು ನಾಶ ಆಗುತ್ತಂತೆ. ಅವರು ಈ ಭೌತಿಕದಿಂದ ಬಿಡುಗಡೆ ಆಗ್ತಾರೆ. ಅಷ್ಟು ಶ್ರೇಷ್ಠವಾದುದು ಯದುವಂಶ. ಸೊ ಎಲ್ಲ ಜೀವರಾಶಿಗೂ ಪರಮಾತ್ಮವಾಗ ಇರೋ ಆ ಭಗವಂತನೇ, ಆ ದೇವೋತ್ತಮ ಪರಮ ಪುರುಷನು ಭಗವಂತ ಶ್ರೀ ಕೃಷ್ಣರು ಸ್ವಯಂ ಭಗವಾನ್ ಅವರೇ ಮನುಷ್ಯರಾಗ ಯದುವಂಶಲ್ಲಿ ಅವತಾರ ಮಾಡಿದ್ದಾರೆ. ಸೊ ಯದುಕ್ ಬಂದು ಯದುಕ್ ಎಷ್ಟು ಮಕ್ಕಳನ್ನು ಇಲ್ಲಿ ಕೊಟ್ಟಿದ್ದಾರೆ ಏನೇನು ನೋಡೋಣ. ಯದುಕ್ ಬಂದು ಸಹಸ್ರಜಿತ್ತು. ಯದುಕ್ ಬಂದು 4 ಮಕ್ಕಳು. ಯಾರು? ಸಹಸ್ರಜಿತ್ತು, ಕ್ರೋಷ್ಟ, ನಲನ್, ರಿಪು, ಈ ತರ 4 ಮಕ್ಕಳು. ಓಕೆ, ಆ 4 ಮಕ್ಕಳಲ್ಲಿ ಫಸ್ಟ್ ಮಹಾ ಯಾರು? ಸಹಸ್ರಜಿತ್ ಅಲ್ವಾ. ಆ ಸಹಸ್ರಜಿತ್ಗೂ ಬಂದು ಸದಜಿತ್ನು ಒಂದು ಮಹಾ ಹುಡ್ತಾರೆ. ಆ ಸದಜಿತ್ಗೂ ಬಂದು 3 ಮಕ್ಕಳು ಹುಡ್ತಾರೆ. ಯಾರು? ಮಹಾಹಯರು, ರೇಣುಹಯರು, ಹೈಹಯರು 3 ಮಕ್ಕಳು ಹುಟ್ಟಿದ್ದಾರೆ. ಮತ್ತೆ ಇಲ್ಲಿ ಬಂದು ಹೈಹಯರು ಮಹಾ ಯಾರು ಅಂದ್ರೆ ಧರ್ಮ. ಈ ಮಹಾಹಯ ರೇಣುಹಯ ಅದ್ರ ಬಗ್ಗೆ ಆಮೇಲೆ ನೋಡೋಣ. ಈ ಹೈಹಯನ ಮಹಾ ಯಾರು? ಧರ್ಮರು. ಧರ್ಮನ ಮಹಾ ಯಾರು ಅಂದ್ರೆ ಕುಂದಿದೇವಿ ತಂದೆ ಯಾರು? ನೇತ್ರರು. ಓಕೆ, ಅವರು. ಮತ್ತೆ ಕುಂದಿ ದೇಶತ್ತು ರಾಜ ನೇತ್ರರು. ಸೊ ಮತ್ತೆ ಸೋಹಂಜಿ ಒಂದು ಮಹಾ, ಅವ್ರ ಮಹಾ ಬಂದು ಕುಂದಿ ಮಹಾ ಬಂದು ಆ ಕುಂದಿ ದೇಶ ಇವರು ರಾಜ. ಆಕ್ಚುಲಿ ಆ ಕುಂದಿ ಒಂದು ಮಹಾ ಕುಂದಿಯಿಂದ ಸೋಹಂಜಿ, ಮತ್ತೆ ಅವರಿಂದು ಮಹಿಷ್ಮ ಇಂದು ಭದ್ರಸೇನ. ಓಕೆ, ಸೊ ಈ ಭದ್ರಸೇನಕ್ಕೆ ಬಂದು 2 ಮಕ್ಕಳು. ಯಾರು? ದುರ್ಮದ, ದನಕರ್. ಸೊ 2 ಮಕ್ಕಳು. ಅಲ್ಲಿ ಬಂದು ದನಕರ್ಕು ಬಂದು ದುರ್ಮದನ ಬಿಟ್ಬಿಡಿ, ಯಾಕಂದ್ರೆ ನಮ್ಗೂ ಯಾರು ಕೃಷ್ಣನ ಕನೆಕ್ಟ್ ಆಗುತ್ತೋ ಆ ಫ್ಯಾಮಿಲಿ ನಾವು ನೋಡ್ತಾ ಇರೋದು. ಮತ್ತೆ ಇರೋ ಮಕ್ಕಳು ಅವರ ಚರಿತ್ರೆ ಎಲ್ಲ ಇಲ್ಲಿ ಹೇಳಕ್ಕಾಗಲ್ಲ. ಸೊ ಯಾಕಂದ್ರೆ ಓನ್ಲಿ ಭಕ್ತರು ಚರಿತ್ರವೇ ಇಲ್ಲಿ ಹೋಗ್ತಾ ಇರೋದು ಭಾಗವದಲ್ಲಿ. ಸೊ ಇಲ್ಲಿ ದುರ್ಮದರ ಬಗ್ಗೆ ಇಲ್ಲಿ ನಮಗೆ ಕೊಟ್ಟಿಲ್ಲ, ದನಕರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಆ ದನಕರ ವಂಶಲ್ಲಿ ದನಕರಕ್ಕೂ ಬಂದು ಯಾರು ಹುಡ್ತಾರೆ? ಕೃತ ವೀರ್ಯರು, ಕೃತಾಗ್ನಿ, ಕೃತವರ್ಮ, ಕೃತೌಜನ್. ಸೊ ಈ ತರ 4 ಮಕ್ಕಳು ಹುಡ್ತಾರೆ. ಅಲ್ಲಿ ಕೃತವೀರ್ಯ ಮಹಾ ಬಂದು ಅರ್ಜುನನು. ಸೊ ಈ ಅರ್ಜುನನು ಯಾರು ಅಂದ್ರೆ ಕಾರ್ತವೀರ್ಯ ಅರ್ಜುನ. ನಾವು ನೋಡಿದ್ದೀವಲ್ಲ, ಕಾರ್ತವೀರ್ಯ ಅರ್ಜುನನು 1000 ಕೈಗಳು ಇರೋರು ಹೇಳಿದ್ದೇನಲ್ವಾ. ಸೊ ಅವರೇ. ಸೊ ಈ 7 ದ್ವೀಪಗಳನ್ನೇ ರಾಜ್ಯ ಪರಿಪಾಲನೆ ಮಾಡ್ತಾ ಇರೋ ಚಕ್ರವರ್ತಿ ಆಗಿದ್ರಂತೆ. ಓಕೆ, ಈ ಕಾರ್ತವೀರ್ಯ ಅರ್ಜುನ ತಂದೆ ಯಾರು? ಕೃತವೀರ್ಯ. ಓಕೆ, ಸೊ ಈ ತರ ಕಾರ್ತವೀರ್ಯ ಚಕ್ರವರ್ತಿ ಆಗಿದ್ರು. ಅವರು ಬಂದು ಭಗವಂತ ಅವತಾರವಾಹ ಬಂದಿರೋ ದತ್ತಾತ್ರೇಯರ ಹತ್ರ ಅಷ್ಟಮ ಸಿದ್ಧಿ, ಆ ಯೋಗ ಸಿದ್ಧಿನೆಲ್ಲ ಕಳ್ಕೊಂಡಿದ್ದಾರಂತೆ. ಯಾರು? ಕಾರ್ತವೀರ್ಯ ಅರ್ಜುನ. ಯಾರ ಹತ್ರ ಕಳ್ಕೊಂಡಿದ್ದಾರೆ?
ದತ್ತಾತ್ರೇಯರರ್ಥ. ಓಕೆ, ಇವರು ಯಾಗ, ದಾನ, ತವ, ಯೋಗ ಶಕ್ತಿ, ಜ್ಞಾನ, ಬಲ, ಕರುಣೆ. ಸೊ ಈ ತರ ಕಾರ್ತವೀರ್ಯಾರ್ಜುನು ಅಷ್ಟೊಂದು ಶ್ರೇಷ್ಠವಾದ ರಾಜವಾಗಿ ಇದ್ರು. ಆ ತರ ಎಲ್ಲವೇ ದತ್ತಾತ್ರೇಯರ ಎಂದು ಅವರು ಕಳ್ಕೊಂಡಿದ್ದಾರೆ. ಸೊ ಇವರು ಬಂದು ಎಷ್ಟು ವರ್ಷ ಅವರ ರಾಜ್ಯ ಪರಿಪಾಲನಾ ಮಾಡಿದ್ದಾರೆ ಅಂದ್ರೆ 85,000 ಇಯರ್ಸ್. ಎಷ್ಟು? 85,000, 75,000ವಾ 85,000, ಐ ಡೋಂಟ್ ನೋ. ಸೊ 85,000 ಇಯರ್ಸ್ ಅವ್ರು ಬಂದು ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ರು. ಅಷ್ಟೊಂದು ಜ್ಞಾನ ವೈರಾಗ್ಯ ಅಷ್ಟು ಚೆನ್ನಾಗಿತ್ತಂತೆ ಅವ್ರಿಗೂ. ಅದೇ ತರ ಭೌತಿಕವಾಗ ಅಷ್ಟು ಐಶ್ವರ್ಯಗಳು ಅನುಭವಿಸ್ತಾ ಇದ್ರು. ಅಷ್ಟು ಐಶ್ವರ್ಯ ಅನುಭವಿಸ್ತಾ ಇರುವಾಗ ಅವ್ರಿಗೆ ಬಂದು 1000 ಮಕ್ಕಳು. 1000 ಮಕ್ಕಳು, ಇವ್ರಿಗೆ 1000 ಕೈಗಳು, 1000 ಮಕ್ಕಳು. ಸೊ ಆ 1000 ಮಕ್ಕಳಲ್ಲಿ ಈ ತರ ಇವ್ರು ಬಂದು ಅಲ್ಲಿ ಪರಶುರಾಮ ತಂದೆ ಜನಮೇಜಯನ ಹತ್ರ ಅವರು ಅಪರಾಧ ಮಾಡಿ ಮತ್ತೆ ಪರಶುರಾಮರು ಬಂದು ಅವ್ರನ್ನ ಕೊಂದ್ಬಿಡ್ತಾರೆ. ಆಮೇಲೆ ಅವ್ರ ಮಕ್ಕಳು ಹೋಗಿ ಜಮದಗ್ನಿಗೂ ಅಪರಾಧ ಮಾಡ್ತಾರಲ್ವಾ, ಜಮದಗ್ನಿಗೆ ಅಪರಾಧ ಮಾಡ್ತಾರೆ. ಮತ್ತೆ ಆ ಜಮದಗ್ನಿ ಮಗ ಯಾರು? ಪರಶುರಾಮರು. ಆ ಪರಶುರಾಮರು ಏನ್ ಮಾಡ್ತಾರೆ, ಈ 1000 ಮಕ್ಕಳು ಆಕ್ಚುಲಿ ಕಾರ್ತವೀರ್ಯಾರ್ಜುನ ಸಾಯಿಸ್ತಾರೆ. ಆಮೇಲೆ ಪರಶುರಾಮರು ಆ ಜಾಗಲ್ಲಿ ಇಲ್ಲ, ಎಲ್ಲ ತಪಸ್ ಮಾಡಕ್ ಹೋಗಿರುವಾಗ ಮತ್ತೆ ಆ 1000 ಮಕ್ಕಳು ಬಂದು ಜಮದಗ್ನಿನ ಕೊಂದ್ಬಿಡ್ತಾರೆ. ಸೊ ಆವಾಗ ಮತ್ತೆ ಪರಶುರಾಮರು ಹೋಗಿ ಆ 1000 ಮಕ್ಕಳಲ್ಲಿ 5 ಜನ ಬಿಟ್ಟು ಮತ್ತೆ ಎಲ್ಲಾನು ಕೊಂದ್ಬಿಡ್ತಾರೆ. ಅವ್ರು ಯಾರು ಅಂದ್ರೆ ಜಯಧ್ವಜನು, ಸೂರಸೇನರು, ವೃಷಭರು ಮತ್ತು ಊರ್ಜಿತರು. ಸೊ ಈ ತರ ಈ 5 ಜನ ಬಿಟ್ಟು ಮತ್ತೆ ಎಲ್ಲರನ್ನೇ ಅವರು ಕೊಂದ್ಬಿಡ್ತಾರಂತೆ. ಸೊ ಅದೇ ತರ ಇಲ್ಲಿ ಬಂದು ಈ ಕಾರ್ತವೀರ್ಯಾರ್ಜುನ್ ಫ್ಯಾಮಿಲಿಲಿ 5 ಜನ. ಆ 5 ಮಕ್ಕಳಲ್ಲಿ ಜಯಧ್ವಜರು ಅವ್ರ ಮಗ ಯಾರು ಅಂದ್ರೆ ತಾಲಜಂಗರು. ಓಕೆ, ಅವ್ರಿಗೂ ಬಂದು ತಾಲಜಂಗರ್ಗೆ ಬಂದು 100 ಮಕ್ಕಳು ಹುಟ್ಟಿದಾರಂತೆ. ತಾಲಜಂಗರ ವಂಶದಲ್ಲಿ 100 ಮಕ್ಕಳು. ಓಕೆ, ಸೊ ಅಲ್ಲಿ ಬಂದು ಕ್ಷತ್ರಿಯರುಗಳು, ಔರ್ವ ಋಷಿಗಳು, ಸೊ ಈ ತರ ಎಲ್ಲ ಆಗಿದ್ದಾರೆ ಅವರು. ಮತ್ತೆ ತಾಲಜಂಗರು ಮಕ್ಕಳಿಂದು. ಓಕೆ, ಟೈಮ್ ಆಯ್ತು ಮಾತಾಜಿ. ಸೊ 28 ತಕ್ಕ ಆಯ್ತು. ನಾವು ಮತ್ತೆ ಇರೋದು ನೋಡ್ಬಿಟ್ಟು ನಾಳೆ ಬಂದು ನಾವು 24 ನೋಡೋಣ. ಸೊ ಇವತ್ತು 28 ಶ್ಲೋಕಗಳಾಯಿತು, ನೆನಪಿಟ್ಕೊಳ್ಳಿ. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು.